ನಾಳೆ ಬೆಳಗ್ಗೆ ಆಫೀಸಲ್ಲಿ ಕೆಲಸ ಇದೆ. 9:30 ಹೊತ್ತಿಗೆ ಒಂದು ಲೋಡ್ ಡಿಸ್ಪ್ಯಾಚ್ ಆಗಬೇಕು. ಅದ್ರ ಕೀನು ನನ್ನ ಹತ್ರನೇ ಇದೆ. ಅದಕ್ಕೆ 9:30 ಅಷ್ಟರಲ್ಲಿ ನಾನು ಆಫೀಸ್ ಹತ್ರ ಇರಲೇಬೇಕು. ಇವಾಗ ಹೇಗಿದ್ರು ಶಂಕರಣ್ಣನ ಗಾಡಿ ನನ್ನ ಹತ್ರ ಇರುತ್ತೆ, ನಾನೇ ಡ್ರಾಪ್ ಮಾಡಲಾ? ಬೇಡ ಬೇಡ, ನಿಮಗೂ ಕೆಲಸ ಇರುತ್ತೆ. ಇಷ್ಟು ದಿನ ಓಡಾಡಿದ್ದೀನಲ್ವಾ, ನಾನು ಬಸ್ಸಲ್ಲೇ ಹೋಗ್ತೀನಿ, ತೊಂದರೆ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಇವಾಗ ನಾನು ಫೋನಲ್ಲೂ ಸಿಗ್ತೀನಿ. ನಿಮ್ಗೇನ ಬೇಕಿದ್ರೆ ನನಗೆ ಕಾಲ್ ಮಾಡಿ. ಶಂಕರಣ್ಣನ ಡೆಲಿವರಿ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಫಾರ್ ಟುಮಾರೋ. ಥ್ಯಾಂಕ್ ಯು. ಅಪ್ಪ ಅಪ್ಪ ಏನು ಮಗಳೇ? ಅಪ್ಪ ನನಗೆ ಕಾಲೇಜಿಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತೀಯಾ? ಡ್ರಾಪಾ? ಈ ಶಂಕರಣ್ಣಂಗೆ ಹೇಳೋಣಂದ್ರೆ ಅವ್ನು ಸರಿ ಇಲ್ಲ, ಮನಸ್ಸೇ ಒಪ್ಪಲ್ಲ ಕಣಮ್ಮ. ಶಂಕರಣ್ಣ ಅಲ್ಲಪ್ಪ, ಇವಾಗ ಶಂಕರಣ್ಣನ ಸ್ಕೂಟ್ರು ಅವ್ರ ಹತ್ರ ಇದೆ. ಮಗಳೇ, ಅವರು ನಮ್ಮನೆ ರಾಜಲಕ್ಷ್ಮಿ ಡ್ರೈವರ್ ಥರ ಹೇಗಮ್ಮ ಟ್ರೀಟ್ ಮಾಡೋದು? ಆಮೇಲೆ ನೀನು ಹೇಳ್ದಂಗೆ ಚಿನ್ನದ ಮೊಟ್ಟೆ ಇಡಕೋಳಿ ಬೇರೆ ಕಡೆ ಮೊಟ್ಟೆ ಇಟ್ಟರೆ ಏನು ಮಾಡೋದು? ಏ ಹೋಗಪ್ಪ, ನೀನು ಏನೇನೋ ಹೇಳ್ತೀಯ. ನಾನು ಡ್ರೈವರ್ ಅಂತ ಹೇಳಿದ್ನ ಇವಾಗ? ಹಾಗೆಲ್ಲ ಯೋಚನೆ ಮಾಡಬಾರ್ದು. ನಿನ್ನ ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಅವಳನ್ನ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗೋ ಕೆಲಸ ಅನ್ಕೋ. ಇವಾಗ ಬಸ್ಸಲ್ಲಿ ಫ್ರೀ ಅಂತ ರಶ್ ಜಾಸ್ತಿ, ಅದ್ರಲ್ಲಿ ನುಗ್ಗಿ ಬಿತ್ಕೊಂಡು ಹೋಗೋಕ್ಕಿಂತ ಇದೇ ಸೇಫ್ ಅಲ್ವಾ? ನನಗೆ ಹಿಂಗೆ ಯೋಚನೆ ಬರಲಿಲ್ವಲ್ಲ ಮಗಳೇ. ಎಷ್ಟೇ ಆದರೂ ನನ್ನ ಮಗಳಲ್ವಾ, ನಂದೇ ಜೀನ್ಸು. ಬಂದೇ ಇರು. ರಾಜಲಕ್ಷ್ಮಿ, ಅಬ್ಬಾ ಬಾ 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 ಬಾ, ಏನು ರಾಜಲಕ್ಷ್ಮಿ, ಗಾಡಿನ ಪಳಪಳ ಅಂತ ಒಳೆಯಂಗೆ ಒರೆಸ್ತಾ ಇದೆಯಾ? ಕೆಲಸ ಅಂದರೆ ಕೆಲಸ, ಪರ್ಫೆಕ್ಟ್ ಕೆಲಸ. ನಿಧಾನ ಕೇಳಿ ಸರ್, ಒಟ್ಟಾರದವ್ರೆಲ್ಲ ಬಿದ್ದು ಬಿದ್ದು ನಕ್ಬಿಡ್ತಾರೆ. ಅಯ್ಯೋ, ಕತ್ತೆಗೇನು ಗೊತ್ತು ಕಸ್ತೂರಿ ಸುವಾಸನೆ. ಟ್ಯಾಲೆಂಟ್ ಎಲ್ಲೇ ಇದ್ರೂ ಗುರ್ಸೋದು ನನಗೆ ಚೆನ್ನಾಗಿ ಗೊತ್ತು ರಾಜಲಕ್ಷ್ಮಿ. ನಿಮ್ಮ ಕೆಲಸ ಭಾರಿ ನೀಟು, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನನಗೆ ಇವಾಗ ಏನು ಕೆಲಸ ನಿಮಗೆ? ನಮ್ಮ ಸಿರಿನ ಸ್ವಲ್ಪ ಕಾಲೇಜಿಗೆ ಡ್ರಾಪ್ ಮಾಡ್ಬೋದಾ? ಇಲ್ಲೇ ಒಂದು 3-4 ಕಿಲೋಮೀಟರ್ ಆಗುತ್ತೆ, ಜಾಸ್ತಿ ಏನಿಲ್ಲ. ಅಲ್ಲ ಸರ್, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹೋಗಿರಂತೆ, ಯಾರು ಬೇಡ ಅಂದ್ರು? ಪಾಪ ನನ್ನ ಮಗಳು, ನನ್ನ ಸಿರಿ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ಗೊಳೋ ಅಂತ ಕಣ್ಣೀರು ಹಾಕ್ತಾ ಇದ್ಲು. ಅದಕ್ಕೆ ನಾನೇ ಕರ್ಕೊಬಂದೆ. ನನ್ನ ರಾಜಲಕ್ಷ್ಮಿ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅನ್ನೋ ಧೈರ್ಯದ ಮೇಲೆ ನಾನೇ ಕರ್ಕೊಬಂದೆ. ಚೂರು ಡ್ರಾಪ್ ಹಾಕ್ಬಿಡಪ್ಪ. ಸರಿ ಸರ್. ಅದು ಅದು ನನ್ನ ರಾಜಲಕ್ಷ್ಮಿ ಅಂದ್ರೆ. ಹುಷಾರಾಗಿ ಹೋಗ್ಬಮ್ಮ. ಬನ್ನಿ. ಹೌದು, ನನಗೋಸ್ಕರ ಏನೋ ತಂದಿದ್ರಿ, ಇನ್ನು ಕೊಟ್ಟೇ ಇಲ್ಲ. ನಿಮಗೋಸ್ಕರ ತಗೊಂಬಂದ ಅಂಥದ್ದೇನು ಇಲ್ವಲ್ಲ? ಸುಮ್ಮನೆ ಕಾಲು ಎಳಿಬೇಡಿ, ನಂಗೊಂಥರ ಆಗುತ್ತೆ. ನನಗೆ ಅಂತ ಬಳೆ ತಂದಿದ್ರಿ ತಾನೆ, ಇನ್ನು ಕೊಟ್ಟೇ ಇಲ್ಲ. ಓ ಅದ, ನಿಮಗೆ ಅಂತ ತಂದಿದ್ದಲ್ಲ. ನನಗಲ್ವಾ? ಮತ್ತಾರಿಗೆ? ಅದು ಬೇರೆ ಯಾರಿಗೋ, ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗೆ. ನಮ್ಮ ವಟಾರದಲ್ಲಿ ನನ್ನ ಬಿಟ್ಟು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಗೆ ಯಾರಿದ್ದಾರೆ? ಸರ್ಪ್ರೈಸಾಗಿ ಕೊಡೋದಕ್ಕೆ ವೇಟ್ ಮಾಡ್ತಿದ್ದೀರಾ ಅಲ್ವಾ? ನನಗೆಲ್ಲ ಗೊತ್ತು, ಪರವಾಗಿಲ್ಲ ಕೊಡಿ. ನೋಡಿ, ಬಳೆ ಕಲರ್ಗೆ ಮ್ಯಾಚ್ ಆಗೋ ಥರನೇ ಡ್ರೆಸ್ ಹಾಕೊಂಬಂದಿದ್ದೀನಿ. ಸುಮ್ಮನೆ ಸತಾಯಿಸ್ಬೇಡಿ, ನಮ್ಮ ಕಾಲೇಜಿಗೆ ಲೇಟ್ ಆಗುತ್ತೆ. ಅಯ್ಯೋ, ಹೇಳಿದ್ನಲ್ಲ, ನಿಜವಾಗ್ಲೂ ನಿಮ್ಗಲ್ಲ, ನಾನು ಯಾಕೆ ಸುಳ್ಳು ಹೇಳಿ? ಸರಿ, ಕಾಲೇಜ್ ಡ್ರಾಪ್ ಮಾಡಿ ಅಂತ ಹೇಳಿದ್ರೆ ನಂಗೆ ಕಾಲೇಜಿಗೆ ಹೋಗಕ್ಕೆ ಮೂಡಿಲ್ಲ. ಏನಾಯ್ತು ಇವಳಿಗೆ? ವಿಚಿತ್ರವಾಗಿ ಆಡ್ತೀಯಾಳೆ. ಅನ್ಪ್ರಿಡಿಕ್ಟೇಬಲ್ ಗರ್ಲ್.
ಆದಷ್ಟು ಬೇಗ ಮೇಡಮ್ ಜೊತೆ ಮಾತಾಡ್ಕೊಂಡು ಹೊರಟೋಗ್ಬಿಡ್ಬೇಕು, ಇಲ್ಲ ಅಂದರೆ ತೊಂದರೆ ಆಗಿಬಿಡುತ್ತೆ. ಅಯ್ಯಯ್ಯೋ, ಆಗಲೇ 8:30 ಆಗೋಗಿದೆ. 9:30 ಅಷ್ಟರಲ್ಲಿ ನಾನು ಗಾರ್ಮೆಂಟ್ಸಿಗೆ ತಲುಪಲೇಬೇಕು. ಗುಡ್ ಮಾರ್ನಿಂಗ್, ಹೌ ಆರ್ ಯು? ಅಂತೂ ಬಂದ್ಯಲ್ಲ, ಕಮ್ ಲೆಟ್ಸ್ ಗೋ. ಮ್ಯಾಮ್, ನಾನು ತುಂಬ ಅರ್ಜೆಂಟಲ್ಲಿ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ಮ್ಯಾಮ್. ನಾನು ಬರ್ತೀನಿ ಅಂತ ಹೇಳಿರೋದಕ್ಕೆ ಬಂದಿದ್ದೀನಿ ಮ್ಯಾಮ್. ನಿಜ ಹೇಳಬೇಕು ಅಂತಂದರೆ ನೆನ್ನೆ ಫೋನಲ್ಲಿ ಮಾತಾಡಿರೋದು ಬಿಟ್ಟರೆ ಇವಾಗ ಹೇಳೋದಕ್ಕೆ ನನ್ನ ಹತ್ರ ಹೊಸದೇನೂ ಇಲ್ಲ. ಯಾಕೆ ಹಾಗೆ ಹೇಳ್ತಾ ಇದೆಯಾ? ಓ, ಎಲ್ಲೋ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದೆಯಲ್ಲ, ಅದಕ್ಕೆ? ಬಟ್ ಜಸ್ಟ್ ರೀಸೆಂಟಾಗಿ ಸೇರ್ಕೊಂಡಿರೋದಲ್ವಾ, ಕಾಂಟ್ರಾಕ್ಟ್ ಎಲ್ಲ ಏನೂ ಇಲ್ವಲ್ಲ. ವಾಟ್ಸ್ ದ ಪ್ರಾಬ್ಲಮ್? ಇಲ್ಲ ಮ್ಯಾಮ್, ನೀವು ಕೊಡ್ತಿರೋ ಆಫರ್ನ ನಾನು ತಗೊಳ್ಳೋದಕ್ಕಾಗೋದಿಲ್ಲ. ನೀನು ಹೇಳೋಕೇನೋ ಒದ್ದಾಡ್ತಾ ಇದೆಯಾ ಅನ್ಸುತ್ತೆ. ಏನಾಯಿತು? ಮನೆ ಕಡೆ ಏನಾದರೂ ಪ್ರಾಬ್ಲಮ್ಮಾ? ಸಾರಿ ಮೇಡಮ್, ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ನೆಲ್ಲ ಕೆಲಸದ ಜಾಗದಲ್ಲಿ ಹೇಳ್ಕೋಬಾರ್ದು. ನನಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂತ ಹೇಳಿ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಇಟ್ಸ್ ಓಕೆ, ನೀನಿನ್ನ ಕಾಂಟ್ರಾಕ್ಟ್ ತಗೊಂಡಿಲ್ಲ ಅಲ್ವಾ? ದಿಸ್ ಈಸ್ ನಾಟ್ ಯುವರ್ ವರ್ಕ್ ಪ್ಲೇಸ್. ನನ್ನನ್ನು ನಿನ್ನ ಅಕ್ಕ ಅಂತ ತಿಳ್ಕೊ. ನನ್ನ ಹತ್ರ ಹೇಳ್ಕೊಳಕ್ಕೆ ಸಂಕೋಚನಾ? ಹೇಳು, ನಾನು ಕೇಳ್ತಿರೋ ತಪ್ಪ? ಅದು ಅಲ್ಲದೆ ನಾವಿಬ್ಬರು ಇನ್ನು ಮುಂದೆ ತುಂಬ ಕೆಲಸಗಳನ್ನ ಒಟ್ಟಿಗೆ ಮಾಡಬೇಕಾಗಿರೋರು. ನೀನು ನನ್ನ ಸಬ್ ಕಾಂಟ್ರಾಕ್ಟರ್. ನಿನ್ನ ಪ್ರಾಬ್ಲಮ್ನು ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಬಿಸ್ನೆಸ್ಸಲ್ಲಿ ಈ ಥರ ಒಬ್ಬರು ಕಷ್ಟದ ಬಗ್ಗೆ ಇನ್ನೊಬ್ರು ಯೋಚನೆ ಮಾಡೋದು ಕಾಮನ್. ಎಲ್ಲನೂ ಪ್ರಾಫಿಟ್ ಮತ್ತು ಲಾಸಿಂದ ಅಳಿಯೋಕ್ಕಾಗಲ್ಲ ಆರಾಧನಾ. ಹ್ಯುಮ್ಯಾನಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಷ್ಟು ಒಳ್ಳೆ ಕಾಂಟ್ರಾಕ್ಟ್ಗಿಂತ ನೀವು ಹೋಗ್ತಿರೋ ಕೆಲಸದಲ್ಲಿ ಏನಿದೆ? ಮನೆ ಪರಿಸ್ಥಿತಿ ಏನೇನೋ ಇದೆ ಮೇಡಮ್, ಆದರೆ ಅದನ್ನೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ. ನನ್ನ ನೋವು, ನನ್ನ ಆಸೆ, ನನ್ನ ಕನಸು ಎಲ್ಲನೂ ನನ್ನ ಜೊತೆನೇ ಇರಲಿ. ನನ್ನ ಕಷ್ಟದ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಕ್ಷಮಿಸಿ ಮೇಡಮ್. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಆರಾಧನಾ. ನಿಮ್ಮ ಮನೇಲಿ ಏನು ನಡೀತಿದೆ, ಅದನ್ನು ಯಾವ ರೀತಿನಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಉಪದೇಶ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಮತ್ತು ಅದು ಸರಿನೂ ಕಾಣಲ್ಲ. ಯಾಕಂದರೆ ನಿಮ್ಮ ಮನೆ ಪರಿಸ್ಥಿತಿ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಯಾಕೆ ನಿನಗೆ ಇವತ್ತು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀನಿ ಅಂದರೆ ನಿನ್ನ ಕಮಿಟ್ಮೆಂಟ್ ಬಗ್ಗೆ ನನಗೆ ನಂಬಿಕೆ ಇದೆ. ಅವತ್ತು ನೀನು ಬಂದು ನನ್ನನ್ನು ಕೇಳಿದಾಗ ಐ ಡಿಡ್ಂಟ್ ಹ್ಯಾವ್ ಅ ಪ್ರಾಜೆಕ್ಟ್ ಟು ಗಿವ್ ಯು. ಆದರೆ ಇವತ್ತು ನನ್ನ ಹತ್ರ 5 ಪ್ರಾಜೆಕ್ಟ್ ಇದೆ. ಈ ಇಂಡಸ್ಟ್ರಿ ಇರೋದೇ ಹೀಗೆ. ಬಂದರೆ ಎಲ್ಲ ಒಟ್ಟಿಗೆ ಬರುತ್ತೆ, ಇಲ್ಲ ಅಂದರೆ ಏನೂ ಇರಲ್ಲ. ನಿನಗೆ ಬೇಕಾಗಿರೋ ದುಡ್ಡು ಇಲ್ಲಿ ಸಿಗುತ್ತೆ ಆರಾಧನಾ. ನಿಮ್ಮ ತಂದೆ ಕನಸಿಗೆ ನೀನು ಇನ್ನೂ ಹತ್ತಿರ ಹೋಗ್ತೀಯ. ಬಂದ್ಬಿಡು ಆರಾಧನಾ. ಇವತ್ತು ಅದೃಷ್ಟ ನಿನ್ನನ್ನು ಹುಡ್ಕೊಂಡು ಬಂದಿದೆ, ಅದನ್ನು ತಳ್ಳಬೇಡ. ಈ ಕಾಂಟ್ರಾಕ್ಟ್ ನಿನ್ನ ಲೈಫ್ ಚೇಂಜ್ ಮಾಡುತ್ತೆ ಆರಾಧನಾ. ಯೋಚನೆ ಮಾಡು.
ಈ ಕ್ಷಣಕ್ಕೆ ನನಗೇನು ಯೋಚನೆ ಮಾಡೋಕ್ಕಾಗ್ತಿಲ್ಲ. ನನ್ನ ತಲೆ ಓಡ್ತಿಲ್ಲ ಮ್ಯಾಮ್. ಆಫೀಸಿಗೆ ಟೈಮ್ ಆಗ್ತಿದೆ ಮ್ಯಾಮ್. ಆಫೀಸಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಪ್ಯಾಚ್ ಮಾಡಬೇಕಾಗಿರೋ ಸ್ಟಾಕ್ ರೂಮ್ಗೆ ನನ್ನ ಹತ್ರನೇ ಇದೆ. ನಾನು ಹೋಗಲೇಬೇಕು. ಇವತ್ತು ಒಂದಿನ ಟೈಮ್ ಕೊಡಿ ಮ್ಯಾಮ್. ನಾನು ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ. ನಾನು ಹೊಡ್ತೀನಿ ಮ್ಯಾಮ್. ಐ ಆಮ್ ರಿಯಲಿ ಸಾರಿ. ಐ ಆಮ್ ಸಾರಿ. ಆರಾಧನಾ, ಯಾಕೆ ಮಗಳೇ ಕಾಲೇಜ್ಗೆ ಹೋಗಲ್ವಾ? ಅಯ್ಯೋ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದೀಯಾ? ರಾಜಲಕ್ಷ್ಮಿ ಏನಾದರೂ ಡ್ರಾಪ್ ಹಾಕಲ್ಲ ಅನ್ನ. ನನ್ನ ಹತ್ರ ಡ್ರಾಪ್ ಹಾಕ್ತೀನಿ ಅನ್ನಲ್ಲ. ಆ ಮನುಷ್ಯ ಒಳ್ಳೆಯವನೇ. ಅಯ್ಯೋ ಅವ್ರು ಒಳ್ಳೆಯವರೇ, ಆದ್ರೆ ನನಗೆ ಕಾಲೇಜಿಗೆ ಹೋಗೋದಕ್ಕೆ ಮೂಡಿಲ್ಲ. ಮೂಡಿಲ್ಲ? ಏನು ಹೇಳ್ತಾ ಇದೀಯ ಮಗಳೇ? ನೋಡು, ಮೂಡು ಗೀಡು ಅಂದ್ಕೊಂಡು ಕಾಲೇಜ್ ಬಿಡಕ್ಕೆ ಹೋಗ್ಬೇಡ. ಆಮೇಲೆ ನಿಮ್ಮ ಅಮ್ಮನ ಮಗಳ ಥರ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ. ಅವಳಿಗೇನೋ ಪುರುಷ ಅಂತ ಗಂಡ ಸಿಗ್ತಾನೆ, ಲೈಫ್ ಸೆಟ್ಲ್ ಆಗುತ್ತೆ. ನೀನೇನು ಮಾಡ್ತೀಯ? ಅಂಥ ಶ್ರೀಮಂತ ಗಂಡನ ಇನ್ನೊಂದ್ಸರಿ ಎಲ್ಲಿಂದ ಹುಡ್ಕೊಬರ್ಲಿ ನಾನು? ಹೋಗಮ್ಮ ಕಾಲೇಜ್ಗೆ. ರಾಜಲಕ್ಷ್ಮಿ ಬೇಡ ಅಂದರೆ ಬೇಡ. ಇವತ್ತೊಂದಿನ ಆಟೋದಲ್ಲಿ ಹೋಗಮ್ಮ, ಕಾಸು ನಾನು ಕೊಡ್ತೀನಿ. ಅಯ್ಯೋ ನನಗೆ ಎಲ್ಲ ಹೋಗಿ ಸಾಯೋದಕ್ಕೆ ಮೂಡಿಲ್ಲ. ನನ್ನ ಮಗಳೇ ಅಂತ ಪ್ರೂವ್ ಮಾಡಿಬಿಟ್ಲು. ಯಾವ ಟೈಮಲ್ಲಿ ಹೆಂಗಿರ್ತಾಳೆ ಅಂತ ಭಗವಂತಂಗೂ ಗೊತ್ತಾಗಲ್ಲ.